ಏನಾರು ಹೆದರಿಕೊಂಡು ದೇವೇಗೌಡರು ಕುಟುಂಬನ ಎದುರಿಸ್ತೀವಿ ಅಂದರೆ ಯಾರು ತಿಳ್ಕೊಂಡಿದ್ರೆ ಅದನ್ನು ಅವ್ರ ಕನಸು ಅಂತ ಹೇಳ್ಬೇಕಾಗ ಏನು ಎದುರಿಸ್ತೀರೇನ್ರಿ? ನಿಮ್ಮ ಹೆದರಿಕೆಗೆಲ್ಲ ಬಗ್ಗನಲ್ಲ ರೇವಣ್ಣ, ನನಗೆ ಗೊತ್ತಿದೆ ಏನೇನು ನಡೆಸಿದಿರಿ ಅನ್ನೋದ. ಕುತಂತ್ರ ರಾಜಕೀಯ ಜಾಸ್ತಿ ದಿನ ನಡೆಯಲ್ಲ. ಕಳೆದ 2.5 ವರ್ಷ ಈ ಸರ್ಕಾರ ಬಂದ ಮೇಲೆ ರಾಜಕೀಯದ ದ್ವೇಷ, ಯಾರ್ಯಾರ ಮೇಲೆ ಕೇಸ್ ಹಾಕ್ಬೇಕು, ಏನು ಕೇಸ್ ಹಾಕಿ ಎದುರಿಸ್ತೀರೇನ್ರಿ? ನಮ್ಮ ಕುಮಾರಣ್ಣರು ಸ್ವಲ್ಪ ಯಾರೇ ಬಂದರೂ ಭುಜ ತಿಡ್ತಾರೆ. ಮುಂದಿನ ದಿನ 2028 ಈ ರಾಜ್ಯದಲ್ಲಿ ಕಾಂಗ್ರೆಸ್ ನಿರ್ಮಾಣ ಮಾಡದೆ ಹಾಸನ ಜಿಲ್ಲೆ ಈ ಸಭೆಯಿಂದ ಇವತ್ತು ಕೊಡ್ತೀವಿ. ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಮಾತು ಹೇಳಿದ್ರು ಮೋದಿಯರು, ಕುಮಾರಸ್ವಾಮಿಯರೇ ನೀವು ಇವತ್ತು ರಾಜೀನಾಮೆ ಕೊಡು, ನಾಳೆ ಬೆಳಿಗ್ಗೆ ನೀನು ಮುಖ್ಯಮಂತ್ರಿಯಾಗಿ 5 ವರ್ಷ ಇರು. ಇನ್ನೂ ನಂಬ್ತೀರಾ ನೀವು ಕಾಂಗ್ರೆಸ್ನ? ನಿಮ್ಮ ತಂದೆ ಮೋಸ ಮಾಡಿದರು, ಒಬ್ಬ ಪ್ರಾಮಾಣಿಕವಾದಂಥ ಪ್ರಧಾನಮಂತ್ರಿನ ಯಾವುದೇ ಇದಿಲ್ದಲೆ ಇಳಿಸ್ತಂಥ ಈ ಕಾಂಗ್ರೆಸ್ ಜೊತೆ ಇನ್ನೂ ಇರ್ತೀರಾ ನೀವು ಅಂದರು. ಮತ್ತು ಈ ರಾಷ್ಟ್ರದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಕಾಲ್ನಡಿಗೆ ನಡೆದಂಥ ಒಬ್ಬ ಪ್ರಧಾನಮಂತ್ರಿ ಚಂದ್ರಶೇಖರ್ ಅವರಿಗೆ ಅವ್ರನ್ನ ವಂಚನೆ ಮಾಡಿ ಅಧಿಕಾರದಿಂದ ಇಳಿಸ್ತಂಥ ಈ ಕಾಂಗ್ರೆಸ್ ಜೊತೆ ಇರ್ತೀರ ನೀವು? ಒಬ್ಬ ರೈತನ ಮಗ ಈ ರಾಷ್ಟ್ರದಲ್ಲಿ ರೈತರಿಗೋಸ್ಕರ ಹೋರಾಟ ಮಾಡಿದಂಥ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ಚರಣ್ ಸಿಂಗ್ ಅವ್ರನ್ನ ಪಾರ್ಲಿಮೆಂಟ್ ಒಳಗೆ ಕೂರೋದಕ್ಕೆ ಪಾರ್ಲಿಮೆಂಟ್ ಕರೆದು ನಾಳೆ ಪಾರ್ಲಿಮೆಂಟಲ್ಲಿ ಆ ಪ್ರಧಾನಮಂತ್ರಿ ಸ್ಥಾನದಲ್ಲಿ ಪಾರ್ಲಿಮೆಂಟ್ ಒಳಗೆ ಕೂರ್ತಾರೆ ಅಂತ ಹಿಂದಿನ ದಿವಸ ಅವ್ರನ್ನ ಸರ್ಕಾರ ತೆಗಿತಾರಲ್ಲ, ನಿಮಗೆ ಒಳ್ಳೇದೇನ್ರಿ? ಯಾವುದಾದ್ರು ವಚನ ಭ್ರಷ್ಟ ರಾಜಕೀಯ ಪಕ್ಷ ಇದ್ದರೆ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಅಂತ ನಾವು ನೇರವಾಗಿ ಹೇಳ್ಬೇಕಾ. ಆದ್ದರಿಂದ ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗಲ್ಲ.